ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ದಕ್ಷಿಣ ಭಾರತದಲ್ಲಿ ಅಂದರೆ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕರ್ನಾಟಕದಲ್ಲಿ ಇದು ಭಾಳ ಫೇಮಸ್. 18ನೇ ಶತಮಾನದಲ್ಲಿ ದಸರಾ ಬೊಂಬೆಯನ್ನು ಕೂಡಿಸುವಂಥ ಪದ್ಧತಿ ಮನೆಯಲ್ಲೂ ಜಾರಿಗೆ ಬಂತು. ಈಗ ನಮ್ಮ ಕಾಲಘಟ್ಟದಲ್ಲಿ ಅದು ಕಮ್ಮಿ ಆಗ್ತಾ ಇದೆ. ಆದರೂ ಹಿಂದಿನಿಂದ ಯಾರಾದರೂ ಈ ಆಚರಣೆನ ನಡೆಸ್ಕೊಂಬಂದಿದ್ರೆ ಅವ್ರ ಮನೇಲಿ ಇವತ್ತಿಗೂ ಆ ಬೊಂಬೆಗಳನ್ನು ನಾವು ನೋಡ್ಬೋದು. ನನಗೆ ತಿಳಿದಿರೋ ಮಟ್ಟಕ್ಕೆ ಈ ದಸರಾ ಬೊಂಬೆಗಳನ್ನು ಕೂಡಿಸುವಂತಹ ಪದ್ಧತಿ ಮೊದಲು ಶುರುವಾಗಿದ್ದು ಮೈಸೂರು ಪ್ರಾಂತ್ಯದಲ್ಲಿ. ವಿಶ್ವವಿಖ್ಯಾತವಾದ ದಸರಾ ಆಚರಣೆ ಅರಮನೆಯಲ್ಲಿ ನಡೆದರೆ ನಮ್ಮ ಮೈಸೂರು ರಾಜರ ಪ್ರಜೆಗಳು ತಮ್ಮ ತಮ್ಮ ಮನೆಯಲ್ಲಿ ಮಹಾರಾಜ ಮಹಾರಾಣಿಯನ್ನ ಪಟ್ಟದ ಬೊಂಬೆ ಅಂತ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ದಸರಾ ಆಚರಣೆ ಮಾಡಕ್ ಶುರು ಮಾಡಿದ್ರು. ಹೀಗೆ ದಸರಾ ಆಚರಣೆಯನ್ನ ಇನ್ನಷ್ಟು ಸಂಭ್ರಮಿಸಕ್ಕೆ ಮೈಸೂರು ಜನ ಶುರು ಮಾಡಿದ್ರು. ಹಾಗೆ ನೋಡಕ್ ಹೋದ್ರೆ ದಸರಾ ಅನ್ನೋದು ಮೊದಲು ವಿಜಯನಗರದಲ್ಲಿ ನಡೀತಾ ಇತ್ತು. ಅದನ್ನ ನಮ್ಮ ಒಡೆಯರು ಮೈಸೂರು ಪ್ರಾಂತ್ಯಕ್ಕೆ ತಗೊಂಡ್ಬಂದು ಮೈಸೂರು ಜನರಿಗೆಲ್ಲ ಪರಿಚಯ ಮಾಡಿದ್ರು. ಈ ಬೊಂಬೆಗಳನ್ನ ಕೂಡಿಸೋದು ಹೊರನೋಟಕ್ಕೆ ಸಂಭ್ರಮದ ತರ ಕಂಡ್ರು ಇದಕ್ಕೆ ಅದರದೇ ಆದಂತಹ ಧಾರ್ಮಿಕ ಚೌಕಟ್ಟು ಕೂಡ ಇದೆ. ರಾಮಾಯಣ, ವಿಷ್ಣು ಪುರಾಣ, ಶ್ರೀಕೃಷ್ಣ ಲೀಲೆ, ದುರ್ಗಾವತಾರಗಳು ಹೀಗೆ ಅನೇಕ ಕಥೆಗಳನ್ನ ಬಿಂಬಿಸುವ ಹಾಗೆ ಈ ದಸರಾ ಬೊಂಬೆಗಳನ್ನ ಕೂಡಿಸ್ತಾರೆ. ದಸರಾ ಹಬ್ಬದ ಸಂದರ್ಭದಲ್ಲಿ 9 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ದೇವರು ಪೂಜೆ ಮಾಡಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ದುರ್ಗಾದೇವಿಯನ್ನ ಪ್ರತಿನಿತ್ಯ ಸ್ಮರಣೆ ಮಾಡಿ ಆ ನವದುರ್ಗೆಯನ್ನ ದಿನಾ ಪೂಜೆ ಮಾಡಿದ್ದೇ ಆದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಎಲ್ರಿಗೂ ಒಳ್ಳೆಯದಾಗತ್ತೆ ಅನ್ನೋದು ನಂಬಿಕೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಬನ್ನಿ ಹಬ್ಬ ಅಂತ ಕರೀತಾರೆ. ಅದರ ವಿಶೇಷ ಏನು ಅಂದರೆ ಯಾರಿಗಾದ್ರೂ ಮನಸ್ತಾಪ ಆಗಿ ಮಾತು ಬಿಟ್ಟಿದ್ರೆ ಅಂಥವ್ರನ್ನ ಕರೆದು ಬನ್ನಿ ಕೊಟ್ಟು ಮನಸ್ತಾಪನ ಶಮನ ಮಾಡಿ ಮತ್ತೆ ಒಂದಾಗೋ ಹಾಗೆ ಮಾಡ್ತಾರೆ. ಒಟ್ನಲ್ಲಿ ಇದು ಒಂದಾಗುವಂತ ಹಬ್ಬ ಕೂಡ ಹೌದು. ಹಾಗೆ ನೋಡಕ್ ಹೋದ್ರೆ ದಸರಾ ಹಬ್ಬ ಸಂಬಂಧಗಳನ್ನ ಬೆಸೆಯುವಂತ ಹಬ್ಬ. ಇದು ನಮ್ಮ ನಾಡ ಹಬ್ಬ ಕೂಡ ಹೌದು. ನಮ್ಮೊಳಗಿನ ಮನಸ್ಸುಗಳನ್ನ ಮತ್ತು ನಮ್ಮ ನಾಡನ್ನ ಒಂದುಗೂಡಿಸಿ ಬೆಸೆಯುವಂತ ಹಬ್ಬ ದಸರಾ ಹಬ್ಬ. ಇದಿಷ್ಟು ನಮ್ಮ ದಸರಾ ಹಬ್ಬದ ಆಚರಣೆಯ ಹಿಂದೆ ಇರುವ ಚರಿತ್ರೆ ಮತ್ತು ಮಹತ್ವ. ಕ್ಷಮಿಸಿ, ಮೊದಲೇ ಹೇಳಿ ಕೇಳಿ ಮೇಷ್ಟ್ರು ಗೊತ್ತಿರೋ ವಿಷಯನ ಹೇಳಿ ಅಭ್ಯಾಸ, ಮಕ್ಕಳಿಗೆ ಪಾಠ ಮಾಡ್ದಂಗೆ ನಿಮ್ಗೆಲ್ರಿಗೂ ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಇಲ್ಲ, ನೀವು ಹೇಳಿದ್ದು ತುಂಬಾ ಚೆನ್ನಾಗಿದೆ, ಸೂಕ್ತವಾಗಿದೆ. ಈಗೀಗ ಇಂಥ ಮಾಹಿತಿಗಳನ್ನೆಲ್ಲ ಹೇಳೋದು ತುಂಬಾನೇ ಕಡಿಮೆ. ಇದು ಎಲ್ರಿಗೂ ಗೊತ್ತಿರಬೇಕು. ಇತಿಹಾಸ ಗೊತ್ತಿದ್ರೆ ತಾನೇ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಸಾಧ್ಯ. ಆದ್ರೆ ಈ ದಸರಾ ಹಬ್ಬ ನಮ್ಗೆಷ್ಟು ಖುಷಿ ತಂದ್ಕೊಡುತ್ತೋ ಅಷ್ಟೇ ನೋವಿನ ನೆನಪುಗಳನ್ನು ಒತ್ತು ತರುತ್ತೆ. ಹಳೆದೆಲ್ಲ ಮರುಕಳಿಸೋ ಹಾಗೆ ಮಾಡಿಬಿಡುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ರಿಗೂ ಅಜ್ಜಿಗೂ ತಾಯಿ ಮಗಳ ಸಂಬಂಧ ಇದೆ. ನನಗೂ ಅವ್ರಿಗೂ ತಾಯಿ ಮಗನ ಸಂಬಂಧ ಇದೆ. ಅಷ್ಟೇ ಅಲ್ಲ, ನಮ್ಮಮ್ಮ ವೈದೇಹಿಗೂ ವೈಜಯಂತಿಯಮ್ಮಂಗೂ ಸಂಬಂಧ ಇದೆ. ರಾಜಣ್ಣ, ಅಜ್ಜಿ ವೈಜಯಂತಿ ಅಮ್ಮ ತಾಯಿ ಮಗಳ ಥರ ಅಂತ ಗೊತ್ತು. ನೀವು ವೇದಾಂತ ಎಲ್ಲರೂ ಅವ್ರ ಮಕ್ಳ ಥರ ಅಂತಲೂ ಗೊತ್ತು. ಆದರೆ ವಸಿಷ್ಠ ಕುಟುಂಬದ ಬಗ್ಗೆ ಅವ್ರಿಗೇನಾದರೂ ಗೊತ್ತಿದ್ರೆ ಅವ್ರು ಯಾಕೆ ಹೇಳ್ತಾ ಇಲ್ಲ? ಹೇಳಿದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತಲ್ವಾ? ಸತ್ಯ ಹೇಳಿದ ಸಮಸ್ಯೆ ಮುಗ್ದೋಗಲ್ಲ, ಜಾಸ್ತಿ ಆಗುತ್ತೆ. ಸತ್ಯ ಕಂಡಿಡಿಯಕ್ಕೆ ಹೋಗಿನೇ ನಾನು ವೀಲ್ಚೇರ್ ಸೇರಿದ್ದು, ಅಣ್ಣನ ತೀರ್ಕೊಂಡಿದ್ದು.
ಸತ್ಯ ಯಾವತ್ತಿದ್ರು ಕಹಿ ಅಮ್ಮು. ರಾಜಣ್ಣ, ಸತ್ಯ ಕಹಿ ಅಂತ ನಾವು ಅದನ್ನ ತಿಳ್ಕೊಳ್ದೆ ಇರೋದಕ್ಕಾಗತ್ತಾ? ನಮಗೆ ಹುಷಾರಿಲ್ದೇ ಇದ್ದಾಗ ಕಹಿಯದ್ ಮಾತ್ರ ನಾವು ತಗೊಳ್ಳೋದೇ ಇಲ್ವಾ? ಸುಳ್ಳು ಸಿಹಿಯಾಗಿದೆ ಅಂತ ನಾವು ಅದನ್ನೇ ಬದುಕೋದಕ್ಕಾಗತ್ತಾ? ನಾವು ಸುಳ್ಳಿನ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ಇಷ್ಟು ದಿನ ಅಪ್ಪಾಜಿ ಇದ್ದಾರೆ ಅನ್ನೋ ವಿಷಯನೇ ನಮಗೆ ಗೊತ್ತಿರಲಿಲ್ಲ. ಈಗ ಅಪ್ಪಾಜಿ ಇದ್ದಾರೆ ಅಲ್ವಾ? ಅದೇ ಥರ ಅಮ್ಮನ ವಿಷಯದಲ್ಲೂ ಕೂಡ. ನೋಡಿ ರಾಜಣ್ಣ, ವೈಜಯಂತಿ ಅಮ್ಮಂಗೆ ಏನಾದರೂ ವಿಷಯ ಗೊತ್ತಿದೆಯಾ ಅಂತ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ನೀವು ನೋಡಿದ್ರೆ ಈಗ ಹೇಗಿದ್ದೀವೋ ಹಾಗೆ ಎದ್ಬಿಡೋಣ ಅನ್ನೋ ಥರ ಮಾತಾಡ್ತೀರಲ್ಲ. ನಾನು ಸುಳ್ಳಿನ ಪ್ರಪಂಚದಲ್ಲೇ ಬದುಕೋಣ ಅಂತ ಹೇಳ್ತಿಲ್ಲ. ಎಲ್ಲದಕ್ಕೂ ಟೈಮ್ ಬರುತ್ತೆ, ಅಲ್ಲಿವರೆಗೆ ಕಾಯ್ಬೇಕು, ದುಡುಕ್ಬಾರ್ದು. ಸರಿಯಾದ ಟೈಮ್ ಯಾವಾಗ ಬರುತ್ತೆ ರಾಜಣ್ಣ? ಕಾದು ಕಾದು ಸಾಕಾಗಿ ಹೋಗಿದೆ. ಇಲ್ಲ ರಾಜಣ್ಣ, ನನಗೆ ಗೊತ್ತಾಗ್ಲೇಬೇಕು. ವೈಜಯಂತಿ ಅಮ್ಮಂಗೂ ಈ ಮನೆಗೂ ಏನ್ ಸಂಬಂಧ ಇದೆ ಅಂತ ನನಗೆ ಗೊತ್ತಾಗ್ಲೇಬೇಕು. ಅಮ್ಮು, ಈ ಸತ್ಯ ಹೇಳಿದ್ಮೇಲೆ ವೈಜಯಂತಿ ಅಮ್ಮಗೆ ಏನಾರ ಆದ್ರೆ ನೀ ಜವಾಬ್ದಾರಿ ತಗೋತೀಯಾ? ಹಾಗಂತ ಹೆದರ್ಕೊಂಡಿರೋದಕ್ಕಾಗತ್ತಾ ರಾಜಣ್ಣ? ಏನೇ ಬಂದ್ರು ಫೇಸ್ ಮಾಡ್ಬೇಕಲ್ವಾ? ಸರಿ, ಫೇಸ್ ಮಾಡೋಣ. ಆದ್ರೆ ಯಾರನ್ನ ಎದುರಿಸ್ತೀಯ? ಕಣ್ಣಿಗೆ ಕಾಣೋ ಕೈಗಳಿಂದ ಮಾತ್ರ ಅಲ್ಲ, ಕಣ್ಣಿಗೆ ಕಾಣ್ತಿರೋ ಕೈಗಳಿಂದ ಅಪಾಯ ಇದೆ. ಹಾಗಿದ್ರೆ ಈ ಸಮಸ್ಯೆಗೆ ಉತ್ತರ ಏನು? ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಎಲ್ಲ ಸತ್ಯನ ಆಚೆ ಬಂದೇ ಬರುತ್ತೆ. ವೈಜಯಂತಿ ಅಮ್ಮಗೆ ಇದೇ ವಿಚಾರವಾಗಿ ಮತ್ತೆ ಏನು ಕೇಳಬೇಡ. ಅವರು ತುಂಬಾ ಒಳ್ಳೆಯವರು, ಸುಮ್ಮನೆ ಅವ್ರನ್ನ ತೊಂದರೆ ಸಿಗಿಸ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾತು ಭಯದ್ದಲ್ಲ ಲೀಲಾ. ನನ್ನ ಹಾಗೆ ಹೆಂಡತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳು? ನೀನ್ ನನ್ನ ಹತ್ರ ಬಂದು ನನ್ನ ಗಂಡನ್ನೇ ಪ್ರೀತಿ ಮಾಡ್ತಿದ್ಯಾ ಅಂತ ಹೇಳಿದಾಗ ನಿನ್ನನ್ನ ಆ ಕ್ಷಣನೇ ಈ ಮನೆಯಿಂದ ಹೊರಗಡೆ ಕಳಿಸ್ಬೋದಾಗಿತ್ತು. ಆದ್ರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ ಗೊತ್ತಾ? ನೀನ್ ನನ್ನ ತಂಗಿ, ಎಲ್ಲರ ಥರ ನೀನು ತಪ್ಪು ಮಾಡಿರ್ತೀಯ. ತಿದ್ದಿ ಬುದ್ಧಿ ಹೇಳಿದ್ರೆ ಇವತ್ತೆಲ್ಲ ನಾಳೆ ತಿದ್ಕೊಂಡು ಸರಿ ಹೋಗ್ತೀಯಾ ಅಂತ ಅಂದ್ಕೊಂಡೆ. ಆದರೆ ನಿಂದು ಜಾಸ್ತಿನೇ ಆಯಿತು. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಗಂಡನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ಆಗಲ್ಲ ಅಕ್ಕ. ಲೀಲಾ, ಏನಕ್ಕ ತಂಗಿ ತಂಗಿ ಅಂತ ಹೇಳಿ ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ಇಷ್ಟೇನಾ ತಂಗಿ ಮೇಲಿರೋ ಪ್ರೀತಿ? ಪ್ರೀತಿನ? ತಂಗಿ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಗಂಡನ್ ಹಂಚ್ಕೊಳಕ್ಕಾಗತ್ತಾ? ಏನ್ ಮಾತು ಅಂತ ಹೇಳ್ತಿದ್ಯಾ? ನೋಡಿ ಅಕ್ಕ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಒಂದು ಬಿಡದೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ನನಗೆ ಬೌಂಡ್ರಿ ಹಾಕ್ತಿದ್ದೀರಲ್ಲ. ನೀವು ನನಗೆ ಮನೇಲಿರು ಅಂತ ಹೇಳಿದ್ರೆ ನಾನು ಮನೇಲಿ ಇದ್ಬಿಡ್ತೀನಿ. ಆದರೆ ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ ಬಾಗ್ಲು ಹಾಕ್ಕೊಂಡ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಕ್ಕ. ಬಾಗ್ಲು ಒಡೆದಾದ್ರೂ ಹೊರಗಡೆ ಹೋಗ್ತೀನಿ. ಇವಳು ಒಳ್ಳೆ ಮಾತಕ್ಕೆ ಬಗ್ಗೋಳೆ ಅಲ್ಲ ಅನ್ಸುತ್ತೆ. ಓ, ಇದೇನಾ ನಿನ್ನ ಕೊನೆ ತೀರ್ಮಾನ? ತೀರ್ಮಾನ ಅಲ್ಲ ಅಕ್ಕ, ನೀವು ನನ್ನ ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ವಾರ್ನಿಂಗ್ ಮಾಡ್ತಿದ್ದೀರಲ್ಲ. ಅತಿ ಆದರೆ ವಾರ್ನಿಂಗೇ ಮಾಡಬೇಕು. ಹೀಗೆ ಮಾತು ಕೇಳದೆ ಇರೋರು ಇವತ್ತು ಈ ಮನೆಯಲ್ಲಿ ಕಣ್ಣು ಕಾಣದೇ ಇರೋ ಥರ ಹೊಟ್ಟೋಗಿದ್ದಾರೆ. ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಅದನ್ನ ದಾಟ್ಕೊಂಡು ಬಂದ್ರೆ ಮುಂದೆ ಆಗೋ ಅನಾಹುತಕ್ಕೆ ಯಾರು ಅಂತ ಹೇಳೋದಕ್ಕೂ ಯಾರೂ ಇರಲ್ಲ. ಯೋಚನೆ ಮಾಡು ಅಕ್ಕ. ಏನ್ ಹೇಳಿದ್ರಿ ಇನ್ನೊಂದ್ಸತಿ? ಕಣ್ಣಿಗೆ ಕಾಣದೇ ಇರೋ ಹಾಗೆ ಮರೆ ಹಾಕ್ತಾರೆ ಅಂದ್ರೆ ಯಾರಿರ್ಬೋದು? ದುರ್ಗಾ. ನೀವ್ ಅನ್ಕೊಂಡಿರೋ ಹಾಗೆ ಅವಳು ಅಂತರಾತ್ಯೆ ಅಲ್ಲ. ಅವಳು ಸರಿಗಿಲ್ಲ. ಆದ್ರೆ ಸತ್ಯ ಏನು ಅಂತ ನಿಮಗ್ ತೋರಿಸ್ದೆ. ನಾನ್ ಹೋಗಲ್ಲ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ಕರೆಕ್ಟ್, ದುರ್ಗಾನೆ.
ಯಾರ ಕಣ್ಣಿಗೂ ಕಾಣಿಸ್ದೆ ಏನೂ ಮಾತಾಡದೆ ಬರೀ ಮೆಸೇಜಸ್ಗೆ ರಿಪ್ಲೈ ಮಾಡ್ತಿದ್ದಾಳೆ ಅಂದ್ರೆ ದುರ್ಗಾ ಏನಾದ್ರೂ ಪ್ರಾಬ್ಲಮ್ ಅಲ್ಲಿದ್ದಾಳ ಅಥವಾ ಇವ್ರು ಸುಮ್ಮನೆ ಹೆದರ್ಸಕ್ ಈ ತರ ಮಾತಾಡಿದ್ರ? ದುರ್ಗಂಗ್ ಏನಾಗಿರ್ಬೋದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ ಮಗುನ ಊರಿಗೆ ಕರ್ಕೊಂಡು ಹೋಗ್ತಾ ಇರೋದೆ ಎಲ್ಲಿ ನಾನು ಯಜಮಾನ್ರು ಅವಳಿಂದ ಮಗುನ ದೂರ ಮಾಡ್ಬಿಡ್ತೀವೋ ಅಂತ ಅಲ್ವಾ ಅಪ್ಪ? ಹೀಗಿರೋವಾಗ ನಾನು ಹೋಗಿ ಮಗುನ ಮುದ್ದಾಡಿದ್ರೆ ಜನನಿಗೆ ಬೇಜಾರಾಗೋದಿಲ್ವಾ? ಅರ್ಸನ್ ಕೋಟೆಲಿ ಅವಳಿರೋದು ಇನ್ನೊಂದು ಸ್ವಲ್ಪ ಹೊತ್ತು ಮಾತ್ರ. ಅವಳು ಖುಷಿಯಾಗಿ ನೆಮ್ಮದಿಯಿಂದ ಹೊರಡ್ಲಪ್ಪ. ನಾವಿಬ್ರು ಇಲ್ಲೇ ನಿಂತ್ಕೊಂಡು ಮಗುನ ನೋಡೋಣ. ತಾತ ಆಗಿ ನನಗೆ ಕರುಳು ಹಿಂಡ್ದಂಗಾಗ್ತಿದೆ. ಹೆತ್ತ ತಾಯಿ ನೀನು, ಅದು ಹೇಗೆ ಇಷ್ಟು ಕಲ್ಲು ಮನಸ್ಸು ಮಾಡ್ಕೊಂಡಿದೀಯಾ? ಜನನಿ ಮಗುನ ಮತ್ತೆ ವಾಪಸ್ ಕರ್ಕೊಂಡು ಬರೋದು ಯಾವ ಕಾಲಕ್ಕೋ ಏನೋ. ಹೇಗೂ ಜನನಿ ಮಗುನ ನಮ್ಮೆಲ್ಲರಿಂದ ದೂರ ಕರ್ಕೊಂಡು ಹೋಗ್ತಿದ್ದಾಳೆ. ಇವತ್ತಿನ ಮಟ್ಟಿಗೆ ಜನನಿ ನಿನ್ನ ಬಗ್ಗೆ ಏನು ಅನ್ಕೊಂಡು ಪರವಾಗಿಲ್ಲ. ಕಾರ್ ಹೊತ್ತವರೆಗೂ ಹೋಗಿ ನಿನ್ನ ಮಗು ಜೊತೆ ಇರೇ. ಹೋಗೆ ಪಾರು. ಅದ್ ನ್ಯಾಯ ಅಲ್ಲ ಅಪ್ಪ. ಯಾವ ನ್ಯಾಯದ ಬಗ್ಗೆ ಮಾತಾಡ್ತಿದೀಯೇ? ನೀನು ನಿನ್ನ ಮಗುನ ನೋಡಕ್ ಹೋದ್ರೆ ಯಾರಿಗ ಅನ್ಯಾಯ ಆಗತ್ತೆ? ಯಜಮಾನ್ರಿಗಪ್ಪ. ಮಗು ಊರಿಗೆ ಹೋಗ್ತಾ ಇರೋ ವಿಚಾರನ ನಾನು ಯಜಮಾನ್ರಿಂದ ಮುಚ್ಚಿಟ್ಟಿದ್ದೀನಿ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆ ಒಂದೇ ಒಂದ್ಸಲ ಮಗುನ ನೋಡ್ಕೊಂಡು ಹೋಗ್ತೀನಿ ಅಂದ್ರು. ಆಗ್ಲೂ ಅವ್ರನ್ನ ತಡೆದು ನಾನು ಕೆಲ್ಸಕ್ಕೆ ಸಾಗ್ ಹಾಕಿದ್ದೀನಿ. ಹೀಗಿರುವಾಗ ಮಗು ಊರಿಗೆ ಹೋಗ್ತಿದೆ ಅಂತ ಹೇಳಿ ನಾನು ಮಗು ಜೊತೆ ಸಮಯ ಕಳೆದ್ರೆ ಅದು ನನ್ನ ಯಜಮಾನ್ರಿಗೆ ಮಾಡೋ ಅನ್ಯಾಯ ಅಲ್ವಾ ಅಪ್ಪ? ಯಾವುದೇ ಒಂದು ನೋವಾಗ್ಲಿ ದಿನ ಕಳೆದ ಹಾಗೆ ಕಡಿಮೆ ಆಗುತ್ತೆ. ಗಾಯ ಆದರೆ ವಾಸಿ ಆಗುತ್ತೆ. ಸಮಸ್ಯೆಗಳು ಬಂದರೆ ಅನುಭವ ಆಗಿ ಬದಲಾಗುತ್ತೆ. ಆದರೆ ನೀನು ಜನನಿಗೆ ನಿನ್ನ ಮಗು ಕೊಟ್ಟಾಗ್ಲಿಂದಲೂ ಎಲ್ರಿಗೂ ನೋವೇ ಜಾಸ್ತಿ ಆಗಿದೆ. ಜೀವನ ಎಲ್ಲ ಜಟಿಲವಾಗ್ತಾ ಹೋಗ್ತಾ ಇದೆ. ನೋಡು, ಈಗಲೂ ಕಾಲ ಮೀರಿಲ್ಲ ಮಗಳೇ. ಜನನಿ ಕೊಟ್ಟಿರೋ ಮಗು ನೀನು ಹೆತ್ತು ಮಗು ಅಂತ ಅಖಿಲಮ್ಮನವ್ರಿಗೆ ಹೇಳ್ಬಿಡಮ್ಮ. ನಾನು ನಮ್ಮ ಯಜಮಾನ್ರು ಜನನಿ ಹೆತ್ತ ಮಗುನ ಅವಳಿಂದ ದೂರ ಮಾಡ್ತಿಲ್ಲ. ನಾವು ಹೆತ್ತ ಮಗುನ ನಮ್ಮಿಂದ ದೂರ ಮಾಡ್ಕೊಂಡು ಅವಳು ಕೊಟ್ಟಿದ್ದೀವಿ ಅಂತ ಒಂದೇ ಒಂದು ಮಾತು ಹೇಳೇ. ನಮ್ಮ ಅಖಿಲಮ್ಮ ದೇವತೆ ಗುಣದವರು, ಧರ್ಮಾಧಿಕಾರಿ. ನಿನಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಬಾ, ಅಖಿಲಮ್ಮದವ್ರಿಗೆ ಎಲ್ಲ ನಿಜ ಹೇಳ್ಬಿಡು. ನನ್ನ ಅಸಹಾಯಕತೆಗೆ ದೂಡ್ಬೇಡಪ್ಪ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ಮಗು ಊರಿಗೆ ಹೋಗ್ತಾ ಇದೆ ಅಂತಂದ್ರೆ ಸಾವಿತ್ರಕ್ಕನೇ ನನಗೆ ಫೋನ್ ಮಾಡಿ ಹೇಳ್ತಾರೆ. ಅಲ್ಲಿವರೆಗೂ ನಾನು ಒಳಗಡೆ ಇರ್ತೀನಿ. ಪಾರು, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿಲ್ಲ ಮಾವ, ಕಂಟಿಗೆ ಸ್ನೇಹನಿಗೆ ಸೆಟ್ ಆಗಲ್ಲ, ಮದುವೆ ಆಗಬೇಡ ಅಂತ ರೋದನೆ ಕೊಡ್ತಾ ಇದ್ದೆ. ಅದನ್ನೇ ಹೇಳ್ತಿದ್ದಾನಷ್ಟೇ. ಯಾಕಪ್ಪ, ನಿನ್ನ ಹುಡುಗಿನ ನೀನು ಒಪ್ಕೊಂಡ್ಮೇಲೆ ನಂದೇನಿದೆ ಹೇಳು? ನಾನೇನಿನ್ನೂ ಒಪ್ಕೊಂಡಿಲ್ಲ ಅಣ್ಣಯ್ಯ. ಅಯ್ಯೋ ಏನಯ್ಯೋ? ನೀವು ಮದುವೆ ಆಗಿರೋದು ಸುಳ್ಳು ಹೇಳಿ ಮರಿಬೇಡಿ. ಮತ್ತೆ ನನ್ನಿಂದ ನೀವಿಬ್ರು ಜಗಳ ಆಡೋದು ಬೇಡ. ಹೊಸು, ಇನ್ಮೇಲೆ ನಿಂಗೆ ಏನು ಕಷ್ಟ ಇರಕ್ಕಿಲ್ಲ ಮಗಳೇ, ಸಂದಕ್ಕಿರೋ. ಇಷ್ಟು ದಿನ ನಾವಿಬ್ರು ಬೇರೆ ಬೇರೆ ಇದ್ದಿದ್ರಲ್ಲಿ ನನ್ನ ತಪ್ಪು ತುಂಬಾನೇ ಇದೆ ಮಾವ. ಅದಕ್ಕೆ ಅತ್ತೆ ಹತ್ರ ಎಲ್ಲ ವಿಚಾರ ಹೇಳಿ ಅವ್ರ ಒಪ್ಪಿಗೆ ತಗೊಂಡು ಹೊಸನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅತ್ತೇನು ಈ ವಿಷಯ ಕೇಳಿದ್ರೆ ತುಂಬಾನೇ ಖುಷಿ ಪಡ್ತಾರೆ.
ಅವನ ಬಂದರು. ಅತ್ತೆ, ನಿಮಗೋಸ್ಕರನೇ ಕಾಯ್ತಿದ್ವಿ. ಅದೇ ಅತ್ತೆ, ಹಿಂದೆ ಮಾತಾಡಿದ ಹಾಗೆ ಅಮ್ಮ ಜೈಲಿಂದ ಬಂದ ಮೇಲೆ ವಸುನ ಕಳಿಸ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ವಸುನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ನನಗೆ ನಮ್ಮ ಅಮ್ಮನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅತ್ತೆ. ಯಾಕೆ? ಅವಳ ಜೊತೆ ನೀವೆಲ್ಲರೂ ಸಂದಕ್ಕಿರ್ಬೇಕು ಅಂತಲೇ ಅಲ್ವೇ ಅವಳನ್ನ ಜೈಲಿಂದ ಬಿಡಿಸ್ಕೊಂಡು ಬಂದಿದ್ದು? ಇಲ್ಲ ಅತ್ತೆ, ನಾನು ನಮ್ಮ ಅಮ್ಮನ ಜೈಲಿಂದ ಬಿಡಿಸಿಲ್ಲ. ಬೇರೆ ಯಾರೋ ಸಾಕು. ಯಾರೇ ಯೋನೇ ಹೇಳಿದ್ರು ನಂಬೋ ಸ್ಥಿತಿನಾಗೆ ನಾನಿಲ್ಲ. ನಿಮ್ಮವ್ವ ಅಂದ್ರೆ ನಿಮ್ಗೆ ಅದು ಯೋಟು ಗೌರವ ಐತೆ, ಪ್ರೀತಿ ಐತೆ, ಅದೆಲ್ಲ ನಂಗೆ ಸಂದರ್ಭ ಗೊತ್ತದೆ ಸಂದ್ರು. ನೀವೇನು ಹೇಳೋದ್ ಬೇಕಾಗಿಲ್ಲ. ಅತ್ತೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಚಂದ್ರು, ಈಗ ನಿಮ್ಮನೆ ಇಲ್ಲಿಗೆ ಬರಕ್ಕೆ ಹೇಳಿದ್ಯಾರು? ಇವಳಯ್ಯ. ಅಮ್ಮೋರೆ, ಈ ಬುದ್ಧಿ ನಿಮ್ಮ ಮಗಳಿಗಿಲ್ಲ. ಎಲ್ಲ ಮಾಡ್ತಿರೋದು ಆ ಸ್ನೇಹನೇಯ. ನಿಮ್ಮ ಮಗಳನ್ನ ಮತ್ತೆ ಅಳಿಯನ ಒಂದ್ ಮಾಡ್ಬೇಕು ಅಂತ ಪಣ ತೊಡ್ಕೊಂಡವಳೆ. ಅವಳ ಕೆಲಸ ಸಾಧಿಸ್ಕೊಳಕ್ಕೆ ಬೇರೆಯವ್ರ ಮೇಲೆ ಹೊರೆ ಹಾಕಕ್ಕೂ ಏಸಕ್ಕಿಲ್ಲ ಅವಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಸೀತಾಮಾತೆ ತಾನ್ ಪರಿಶುದ್ಧೆ, ರಾಮಂಗೆ ತನ್ನ ಜೀವನ ಮುಡಿಪಿಟ್ಟಿದ್ದೀನಿ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಅಗ್ನಿ ಪರೀಕ್ಷೆನ ಎದುರಿಸಿದ್ರು. ಆ ಪರೀಕ್ಷೆಗೆ ಒಪ್ಕೊಂಡ್ರು ಅನ್ನೋ ಮಾತ್ರಕ್ಕೆ ಅವ್ರ ಪ್ರೀತಿ ಸುಳ್ಳ ಅಲ್ಲ ಅಲ್ವಾ? ಅವ್ರ ಪ್ರೀತಿ ಪವಿತ್ರವಾಗಿರೋದಕ್ಕೆ ಅಲ್ವಾ ಅಂತ ದೊಡ್ಡ ರಿಸ್ಕ್ ತಗೊಂಡಿದ್ದು. ಇದು ಹಾಗೆ ಅಮೂಲ್ ಬೇಬಿ, ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನು ಹ್ಞೂ ಅಂತ ಹೇಳಿದೆ, ಬೇರೆ ದಾರಿನೇ ಇರಲಿಲ್ಲ. ನಾನು ನಿನ್ನ ಜೊತೆಲಿದ್ರು ಈ ಸಂಕಟನ ನೀನು ಒಬ್ಳೇ ಅನುಭವಿಸ್ಬೇಕಾಯ್ತಲ್ಲ ಸತ್ಯ. ಇನ್ನು ಮುಂದೆ ಏನೇ ಬಂದರೂ ನಾವಿಬ್ರು ಒಟ್ಟಿಗೆ ಎದುರಿಸೋಣ, ಸರಿನಾ? ಸತ್ಯ, ಆದರೂ ಅಮ್ಮ ಈ ಥರ ಮಾಡಬಾರ್ದಾಗಿತ್ತು. ಆದರೆ ಅತ್ತೆ ಕೊಟ್ಟಿರೋ ಆ ಟಾಸ್ಕಿಂದನೇ ಅಲ್ವಾ ನಾನು ಎಲ್ಲರ ಮನಸ್ಸನ್ನು ಗೆಲ್ಲೋದಕ್ಕಾಗಿತ್ತು. ಇಲ್ಲದೇ ಇದ್ದಿದ್ರೆ ಸೋಮಾರಿ ಆಗ್ಬಿಡ್ತಿದ್ನೋ ಏನೋ ಅಲ್ವಾ ಅಮಲ್ ಬೇಬಿ? ಅಮಲ್ ಬೇಬಿ, ನೀನು ನನ್ನ ಪ್ರಾಣ. ನಿನ್ನ ಜೊತೆ ಇರೋ ಅವಕಾಶನ ನಾನು ಕಳ್ಕೊತೀನ ಹೇಳು? ನನಗೆ ನಂಬಿಕೆ ಇತ್ತು ನಾನಿದ್ರಲ್ಲಿ ಗೆದ್ದೇ ಗೆಲ್ತೀನಿ ಅಂತ. ಪರಿಶುದ್ಧವಾದ ಪ್ರೀತಿಗೆ ಸೋಲಿಲ್ಲ ಅಂತ ಗಿರ್ಜಮ್ಮ ಯಾವಾಗಲೂ ಹೇಳೋರು. ಹಾಗೆ ಆಯಿತು ನೋಡು.
ಸಾರಿ ಸತ್ಯ, ಈ ಅಗ್ರಿಮೆಂಟ್ ವಿಷಯ ಕೇಳಿ ನಾನು ತುಂಬ ಶಾಕ್ ಆಗಿದೆ. ಮೈಂಡ್ ಬ್ಲಾಕ್ ಆಗಿ ನಾನು ಈ ಥರ ಯೋಚನೆ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ ಅಮಲ್ ಬೇಬಿ, ಅದೆಲ್ಲ ಮುಗ್ದೋಗಿರೋ ಕತೆ, ಬಿಟ್ಟು ಹಾಕು. ನನ್ನ ಹತ್ರ ಮಾತ್ರ ಅಲ್ಲ, ಅತ್ತೆ ಹತ್ರನೂ ಯಾವತ್ತೂ ಈ ವಿಷಯ ಮಾತಾಡಬೇಡ. ಅವ್ರು ತಮ್ಮ ಮಗನ ಜೀವನ ಚೆನ್ನಾಗಿರಲಿ ಅಂತ ತಾನೆ ಈ ಥರ ಎಲ್ಲ ಮಾಡಿದ್ದು. ಅವ್ರು ನಿನ್ನ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರುವಾಗ ನೀನು ಅವ್ರಿಗೆ ನೋವಾಗೋ ಥರ ನಡ್ಕೋಬಾರ್ದಲ್ವಾ? ಅದಕ್ಕೆ ಈ ವಿಷಯನ ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ಸರಿ ಸತ್ಯ, ಇನ್ಯಾವತ್ತೂ ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವರಿಗವರೇ ದಿಕ್ಕು. ಮಕ್ಕಳ ಭವಿಷ್ಯಕ್ಕೆ ಕಕ್ಕಲಿತಗೊಳ್ಳಬೇಡ. ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ದಕ್ಕಿತೇಂ ಕುರುಪಾಂಡುವ ತನವಯವರಿಗೆ ರಾಜ್ಯ ಸುಖ. ದಿಕ್ಕವರಿಗವರವರೇ ಮಂಕುತಿಮ್ಮ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇಷ್ಟೊತ್ತಿನಲ್ಲೇನು? ತುಂಬಾ ದಿನದ ಮಾತು, ಈಗ ಹೇಳೋಣ ಅಂತ ಬಂದಿದ್ದೀನಿ. ಬೆಳಿಗ್ಗೆ ಮಾತಾಡೋಣ, ಈಗ ಹೋಗು. ಈಗ ಮಾತಾಡ್ಬೇಕು. ನೀ ಏರ್ಸ್ ಮಾತಾಡಬೇಡ. ಏನ್ ವಿಷಯ? ಸ್ವಲ್ಪ ಧ್ವನಿ ಎತ್ತೋ ಹಾಗಿಲ್ಲ, ಅದನ್ನ ಹಾಗೆ ಚಿವುಟ್ ಹಾಕ್ಬಿಡ್ತೀರ ಅಲ್ವಾ ಅಪ್ಪಾಜಿ? ವಿಶ್ವ ವಿಶ್ವ ಹೇಳ್ಕೊಳಕ್ಕೆ ನನ್ನ ಹೆಸರು ವಿಶ್ವ, ಆದ್ರೆ ಬದುಕಿನಲ್ಲಿ ದೊಡ್ಡ ಶೂನ್ಯ. ಶೂನ್ಯ ಅಪ್ಪಾಜಿ, ಶೂನ್ಯ. ಈಗ ಅದೇನೋ ಓದ್ತಿದ್ರಲ್ಲ, ಏನಪ್ಪಾಜಿ? ಮಕ್ಕಳ ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತಲ್ವಾ? ಶಬಾಷ್ ಅಪ್ಪಾಜಿ, ಶಬಾಷ್. ನಿಮ್ಗೆ ಏನ್ ಬೇಕೋ ಅದನ್ನ ಓದ್ಕೊಂಡು ಸಮಾಧಾನ ಮಾಡ್ಕೊಂಡ್ಬಿಡ್ತೀರ ಅಲ್ವಾ? ವಿಶ್ವ, ಈಗ ಏನಾಗಿದೆ ಅಂತ ಈಗ ಮಾತಾಡ್ತಿದ್ಯಾ? ಈಗೇನೋ ಆಯ್ತು ಅಂತ ನಾನು ಮಾತಾಡ್ತಿಲ್ಲ ಅಪ್ಪಾಜಿ. ಯಾವಾಗ್ಲೂ ಆಗ್ಬೇಕಾಗಿದ್ದು ಆಗ್ಲೇ ಇಲ್ವಲ್ಲ ಅಂತ ಮಾತಾಡಕ್ ಬಂದಿದ್ದೀನಿ. ಕುಡಿದು ಬಂದಿದ್ದೀಯಾ ನೀನು ಅವನ ಜೊತೆ ಸೇರ್ಕೊಂಡು ಇಲ್ಲೂ ಚಟ ಕಲ್ತ್ಕೊಂಡಿದೀಯಾ? ನಿಂತ್ಕೊಳ್ಳಿ ಅಪ್ಪಾಜಿ. ನೋಡಿ, ನಾನು ಕುಡ್ದಿರ್ಬೋದು, ಆದ್ರೆ ಆಡೋ ಮಾತು ಬದಲಾಗಲ್ಲ. ನಾನು ಒಂದು ವರ್ಲ್ಡ್ ಕ್ಲಾಸ್ ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು, ಏನೋ ಸಾಧಿಸ್ಬೇಕು ಲೈಫಲ್ಲಿ ಅಂತ ಆಸೆ ಪಡ್ತಿದ್ದೀನಿ. ಶೂನ್ಯದ ಬದುಕು ನನ್ನ ಕೈಲಿ ಬದುಕಕ್ಕಾಗಲ್ಲ ಅಪ್ಪಾಜಿ. ಒಳ್ಳೆ ಕ್ರಿಕೆಟರ್ ನಾನು, ರಣಜಿ ಆಟಗಾರ. ನೀವು ಹೊಂದಿದ್ರೆ ಜರ್ಸಿ ಮೇಲೆ ನಂಬರ್ ಇರ್ತಿತ್ತು. ಆದ್ರೆ ಈಗ ಶೂನ್ಯ, ಎಲ್ಲ ಶೂನ್ಯ. ನನ್ನ ಬದುಕೆ ಶೂನ್ಯ. ನೋಡಿ ಅಪ್ಪಾಜಿ, ನಾನಂತೂ ಕ್ರಿಕೆಟ್ ಪ್ಲೇಯರ್ ಆಗಕ್ಕಾಗ್ಲಿಲ್ಲ, ಆದ್ರೆ ಬೇರೆಯವ್ರಿಗಾದ್ರೂ ಎನ್ಕರೇಜ್ ಮಾಡ್ತೀನಿ. ಆ ನಮ್ ಜಾಗ ಇದೆಯಲ್ಲ, 20 ವರ್ಷದಿಂದ ಅದು ಪಾಳು ಬಿದ್ದಿದೆ, ನನ್ನ ಟ್ಯಾಲೆಂಟ್ ತರಾನೇ. ಯಾವ ಜಾಗ? ಜಾಗ ಯಾವುದು ಅಂತ ನಿಮ್ಗೂ ಗೊತ್ತಿದೆ ಅಪ್ಪಾಜಿ. ಆ ಜಾಗನ ನಾನು ಮುಚ್ಚಬಾಯಿ. ಸಾಧನೆ ಮಾಡೋ ಛಲ ನಿನ್ನಲ್ಲಿ ಇದ್ದಿದ್ರೆ ಸ್ವಂತ ಬುದ್ಧಿ ಸ್ವಂತ ದುಡಿಮೆಯಿಂದ ಮಾಡಿ ತೋರಿಸ್ಬೇಕಾಗಿತ್ತು. ಆ ಜಾಗ ಯಾರಿಗೂ ಯೂಸ್ ಆಗ್ತಿಲ್ವಲ್ಲ ಅಪ್ಪಾಜಿ, ಅದನ್ನ ನಾನು ಬಳಸ್ಕೋತೀನಿ. ಬಳಸೋದಷ್ಟೇ ಅಲ್ಲ, ಐ ವಿಲ್ ಮೇಕ್ ಇಟ್ ಬಿಗ್. ಇರೋದನ್ನ ಕರಗಿಸೋದ್ ಬಿಟ್ಟು ಬೇರೆ ಏನಪ್ಪ ನಿನಗೆ ಗೊತ್ತು? ಈಗ ಇದನ್ನು ಕಳೆದ್ಬಿಟ್ಟು ನಮ್ಮನ್ನ ಬೀದಿಗೆ ತಂದು ನಿಲ್ಸ್ಬಿಡ್ತೀಯ. ಜೊತೆಗೆ ಕುಡ್ತಾ ಬೇರೆ. ಯಾವುದೇ ಕಾರಣಕ್ಕೂ ಆ ಜಾಗನ ನಿನ್ಗೆ ಕೊಡೋದಿಲ್ಲ. ಅಪ್ಪಾಜಿ ನಿಂತ್ಕೊಳ್ಳಿ, ಅಪ್ಪಾಜಿ ನಿಂತ್ಕೊಳ್ಳಿ.
ನಿಂತ್ಕೊಳ್ಳಿ ಅಪ್ಪಾಜಿ, ನಿಂತ್ಕೊಳ್ಳಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಮ್ಮ, ನೀನ್ ನೋಡ್ತಾ ಇದ್ರೆ ನನ್ಗೂ ಸೀರೆ ಉಟ್ಕೋಬೇಕು ಅನ್ಸ್ತದೆ. ಉಟ್ಕೋವಂತೆ ಅದಕ್ಕೆ ಇನ್ನೂ ಟೈಮ್ ಇದೆ. ಅಜ್ಜಿ, ಚಿಕ್ಕ ಸೀರೆ ಸಿಗಲ್ವಾ? ಸಿಕ್ಕುತ್ತಮ್ಮ, ಮುಂದಿನ ವರ್ಷ ನಿನ್ ಹುಡುದಬ್ಬಕ್ಕೆ ಅಂತ ಸೀರೆನೇ ತರ್ಸೋಣ. ಶಾಂತ, ನೀನು ಇಲ್ಲಿದೀಯಾ? ಹೂ ಥರ ಕೇಳಿದ್ಯಲ್ಲ, ತಗೋ. ಎಷ್ಟು ಲೇಟ್ ಆಗ್ಬಿಟ್ಟಿದೆ ಗೊತ್ತಾ? ಇದೇನ್ರಿ ಇದು? ದೇವ್ರ ಪೂಜೆಗೆ ಶಾವಂತಿಗೆ ಹೂವು, ಗುಲಾಬಿ ಹೂವು ತಗೊಂಬನ್ನಿ ಅಂದ್ರೆ ಈ ಮಲ್ಲಿಗೆ ಹೂ ತಗೊಂಬಂದಿದ್ದೀರಲ್ಲ. ಇದು ಪೂಜೆಗೆ ಬರಲ್ವಾ? ಸರಿ ಹೋಯ್ತು. 45 ವರ್ಷದಿಂದ ನಿಮ್ ಜೊತೆ ಅದು ಹೇಗೆ ಸಂಸಾರ ಮಾಡಿದ್ದೀನೋ ಏನೋ. ದೇವ್ರ ಪೂಜೆಗೆ ಹೂ ತನ್ನಿ ಅಂದ್ರೆ ಮದುಮಗಳಿಗೆ ತರ ಹಾಕಿ ತಂದಿದ್ದೀರಲ್ರಿ. ಸೀತಾ, ನಿಮ್ಮಪ್ಪನ ಮರುವು ಒಂದೊಂದ್ಸಲ ಒಳ್ಳೇದ್ ಮಾಡ್ಬಿಡುತ್ತೆ. ತಿರ್ಗು. ಅಮ್ಮ ಪ್ಲೀಸ್ ಮಾ, ಇದೆಲ್ಲ ಬೇಡ ನನಗೆ. ಯಾಕೆ? ಅಮ್ಮ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಈ ತರ ತುಂಬಾ ಜಾಸ್ತಿ ಆಗಿದೆ. ಏನೂ ಇಲ್ಲ. ಹೆಣ್ಮಕ್ಳು ಎಷ್ಟು ಅಲಂಕಾರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಈಗಿನ ಕಾಲದ ಹೆಣ್ಮಕ್ಳು ಎಷ್ಟು ತರ ಅಲಂಕಾರ ಮಾಡ್ಕೋತಾರೆ. ನೀನ್ ನೋಡಿದ್ರೆ ಒಳ್ಳೆ ಸನ್ಯಾಸಿನಿ ತರ ಆಡ್ತೀಯಮ್ಮ, ವಯಸ್ಸಾದವರಂಗೆ. ಬಿಟ್ರೆ ಈಗಲೂ ನಿಮ್ಮಮ್ಮ ಬಿ ಸರೋಜಾದೇವಿನೇ. ಹೌದು, ಸರೋಜಾದೇವಿಗಿಂತ ನಾನೇನ್ ಕಡಿಮೆ? ಸರೋಜಾದೇವಿ ಯಾರು? ಸರೋಜಾದೇವಿ ಅಂದ್ರೆ ಹಿಂದಿನ ಕಾಲದ ದೊಡ್ಡ ಹೀರೋಯಿನ್ನು. ನಿಮ್ ತಾತಗೆ ಸರೋಜಾದೇವಿ ಕಂಡ್ರೆ ತುಂಬಾ ಪ್ರಾಣ. ಒಂದು ಸಿನಿಮಾನೂ ಅವ್ರದ್ದು ನೋಡ್ದೇನೆ ಬಿಟ್ಟಿಲ್ಲ ನೋಡು ನಿಮ್ ತಾತ, ಅಲ್ವೇನ್ರಿ? ಇವಾಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಿನ್ನಂತ ಹುಡುಗಿರು ಅಲಂಕಾರ ಮಾಡ್ಕೊಳ್ದೇ ಇದ್ರೆ ಆ ದೇವರು ಮೆಚ್ಚಲ್ಲ. ಇನ್ಮೇಲೆ ಹೀಗೆ ರೆಡಿ ಆಗ್ಬೇಕು. ಸೆಲ್ಫಿ. ಸೀತಾ, ಒಳ್ಳೆ ಮದುಮಗಳ ತರನೇ ಕಾಣಿಸ್ತಾ ಇದೆಯಾ. ಅಜ್ಜಿ, ಅವರು ಹಳೆ ಹೀರೋಯಿನ? ಯಾರೇ? ಮದುಮಗಳು ಅಂತ ಹೇಳಿದ್ರಲ್ವಾ ಅಜ್ಜಿ? ಮದುಮಗಳ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ಅಮ್ಮಂಗ ಆಫೀಸ್ಗೆ ಗೊತ್ತಾಯ್ತು, ಅಮ್ಮ ಆಫೀಸ್ಗೆ ಹೋಗ್ಲಿ. ಅಮ್ಮ ನೋಡಿ, ಇದು ನಾನು ಅಂತಾನೆ ಅನ್ನಿಸ್ತಾ ಇಲ್ಲ, ಯಾರೋ ಹೊಸ ಹುಡುಗಿ ಅಂತ ಅನ್ನಿಸ್ತಾ ಇದೆ ನನಗೆ. ಹೊಸ ಹುಡುಗಿಗೆ ಇನ್ಮೇಲೆ ಜೀವನನೇ ಹೊಸದಾಗಿ ಶುರುವಾಗ್ಲಿ ಅಂತ ಬೇಡ್ಕೋತೀನಮ್ಮ. ಹೋಗ್ಬಿಟ್ಟ. ಸರಿ ಅಮ್ಮ, ಬರ್ತೀನಮ್ಮ. ಆಯ್ತಾನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾಗ್ಯ ಕಾಲ್ ರಿಸೀವ್ ಮಾಡ್ತಿಲ್ಲ. ಇಟ್ಸ್ ಓಕೆ. ಮನೆಗೆ ಹೋದ್ಮೇಲೆ ಡಾಕ್ಯುಮೆಂಟ್ಸ್ ಬಗ್ಗೆ ವಿವೇಕೆ ಕೇಳ್ತಾನೆ. Just a minute. What is this, Mitra? ಅದೇ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಬೇಕು ಅಂತ ವಿವೇಕ್ ಕಾಲ್ ಮಾಡಿದ್ದ. ಶಾಪ್ ಓಪನಿಂಗ್ ಬಂದು ಇಲ್ಲಿ ಕೂಡ ಬಿಸ್ನೆಸ್ ಕೆಲಸನೇ ಅಂದ್ರೆ ಹೇಗೆ ಹೇಳು? ಎಲ್ಲರೂ ಏನ್ ಅನ್ಕೊಳ್ತಾರೆ? ಓಕೆ, ಸಾರಿ, ಹೋಗೋಣವಾ? ಹಲೋ ಅಕ್ಕ, ನಾನ್ ಜಾನು ಮಾತಾಡ್ತಾ ಇದ್ದೀನಿ. ಜಾನು ಹೇಳು. ಅಕ್ಕ, ನಾನ್ ನಿಂಗೆ ಕಾಲ್ ಮಾಡ್ತಾ ಇದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ? ಸೈಲೆಂಟ್ ಮೋಡಲ್ ಇರ್ಬೋದು ಜಾನು. ಓಹೋ, ಹಾಗಿದ್ರೆ ಭಾವ ಕೂಡ ನಿನಗೆ ಫೋನ್ ಮಾಡಿದ್ದಾರೆ ಅನ್ಸತ್ತೆ. ನಿನ್ ಫೋನ್ ಸೈಲೆಂಟ್ ಮೋಡಲ್ ಇದ್ದಿದ್ರಿಂದ ನೀನ್ ರಿಸೀವ್ ಮಾಡಿಲ್ಲ ಅನ್ಸತ್ತೆ. ಭಾವ ಫೋನ್ ಮಾಡಿರ್ಬೋದಾ? ಹಾ, ಅಯ್ಯೋ ಜಾನು, ನೀನ್ ಹೇಳ್ದಾಗೆ ಅವರು ಕೂಡ 3 ಸಲ ಫೋನ್ ಮಾಡಿದ್ದಾರೆ. ನಾನ್ ನೋಡೇ ಇಲ್ಲ.
ಅಯ್ಯೋ ಅಕ್ಕ, ಅಲ್ಲಿ ಗೋಲ್ಡ್ ಶಾಪ್ ಓಪನಿಂಗ್ ನಡೀತಾ ಇದೆ ಗೊತ್ತಾ? ಅದು ಪೋಸ್ಟ್ಪೋನ್ ಕೂಡ ಆಗಿಲ್ಲ. ಭಾವ ಅಲ್ಲಿಗೆ ಹೋಗಿದ್ದಾರೆ. ಪಾಪ ನೀನು ಬರ್ಲಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದಾರೆ ಅನ್ಸತ್ತೆ. ನೀನ್ ನೋಡಿದ್ರೆ ರಿಸೀವ್ ಮಾಡಿಲ್ಲ. ನಾನ್ ಕಾಲ್ ರಿಸೀವ್ ಮಾಡ್ಬೇಕಿತ್ತು. ಇನ್ನು ಕಾಲ ಮಿಂಚಿಲ್ಲ ಅಕ್ಕ. ಡೈರೆಕ್ಟ್ ಆಗಿ ನೀನ್ ಅಲ್ಲಿಗೆ ಹೊರಟೋಗು. ಸರಿ ಸರಿ, ಇಡ್ತೀನಿ. ಏನಾಯ್ತು ಹೊತ್ಗೆ? ನಿಮ್ಮಣ್ಣ ಗೋಲ್ಡ್ ಶಾಪ್ ಓಪನಿಂಗ್ಗೆ ಹೋಗಿದಾರಂತೆ ಸಂಜನಾ. ನನ್ನೂ ಕರೆಯೋಕೆ ಕಾಲ್ ಮಾಡಿದ್ರು ಅನ್ಸುತ್ತೆ. ಹೌದಾ? ನೀವ್ ಹೇಗಿದ್ರು ರೆಡಿ ಆಗಿದ್ದೀರಲ್ಲ ಅತ್ಗೆ, ಹೋಗ್ಬೋದಲ್ಲ? ಜಾನು ಕೂಡ ಹಾಗೆ ಅಂದ್ಲು ಸಂಜು. ಸರಿ, ಹಾಗಿದ್ರೆ ನೀವು ತಕ್ಷಣ ಹೊರಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಆಗ್ಲೇ ತುಂಬಾ ಲೇಟ್ ಆಗಿದೆ. ಸರಿ ಸಂಜು, ನಾನು ಹೊರಡ್ತೀನಿ. ಭಾವನ್ ಪಕ್ಕದಲ್ಲಿರೋ ಈ ಹುಡುಗಿ ಯಾರು? ಭಾವನ್ ಜೊತೆಲಿ ಯಾಕೆ ಇಷ್ಟೊಂದು ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ದಾಳೆ? ಭಾವನ್ ಮೈ ಮೇಲೆಲ್ಲ ಬೀಳ್ತಾ ಇದ್ದಾಳಲ್ಲ, ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಆ ಹುಡುಗಿ ಯಾರು ಅಂತ ತಿಳ್ಕೋಬೇಕು. ಅಕ್ಕಂಗೇನೋ ಶಾಪ್ ಓಪನಿಂಗ್ ಪೋಸ್ಟ್ಪೋನ್ ಆಯ್ತು ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಇನ್ನೊಂದು ಹುಡುಗಿ ಜೊತೆಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಏನ್ ನಡೀತಾ ಇರ್ಬೋದು? ಅಣ್ಣ, ಆಟೋ ಸೀತಾ ಸರ್ಕಲ್ ಕಡೆ ತಗೊಳ್ಳಿ. ಆಯ್ತಮ್ಮ. ಸ್ವಲ್ಪ ನಂಗೆ ಜಾಗ ಬಿಡಿ ಪ್ಲೀಸ್. ಸ್ವಲ್ಪ ಜಾಗ ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂಧ್ಯಾ, ಏನಿದೆ ಇಷ್ಟೊಂದು ಒಡವೆ? ನಾನೇ ಕೊಟ್ಟೆ ಅಮ್ಮ. ಯಾಕೆ ಪೂರ್ಣಿ? ಅಲ್ಲ ಪುಟ್ಟಿ, ಇನ್ನೊಬ್ರು ವಸ್ತುನ ಹೀಗೆಲ್ಲ ಹಾಕೋಬಾರ್ದು ಅಂತ ಗೊತ್ತಿಲ್ವಾ? ಅಮ್ಮ, ಪೂರ್ಣಿ ಈಗ ನಂಗೆ ಅದಕ್ಕೆ ಅವ್ರ ಒಡವೆ ಹಾಕೊಂಡ್ರೆ ಏನಾಗುತ್ತೆ? ಅದು ಅಲ್ಲದೆ ಅವರೇ ಇಷ್ಟಪಟ್ಟು ಹಾಕೋ ಅಂತ ಕೊಟ್ಟಿದ್ದಪ್ಪ. ನೀನ್ಯಾಕೆ ಕಡ್ಡಿ ಹಾಕ್ತೀಯಾ? ಸಂಧ್ಯಾ, ಈ ಚೈನು ಪೂರ್ಣಿ ಹುಟ್ಟ ಬಗ್ಗೆ ಅವಿ ಕೊಟ್ಟಿದ್ದು. ಅದನ್ನ ಇಸ್ಕೊಂಡು ಹಾಕೊಳ್ಳೋದು ತಪ್ಪಲ್ವಾ? ನೋಡಿದ್ರಾ, ನಾನು ಹೇಳಿಲ್ವಾ ನಮ್ಮಮ್ಮ ಹೀಗೇನೆ. ತಾನಂತೂ ಯಾವಾಗ್ಲೂ ಸಿಂಪಲ್ ಆಗೇ ಇರ್ತಾಳೆ. ನಾವು ಹಾಗೆ ಇರಬೇಕು ಅಂದ್ರೆ ಇರಕ್ಕಾಗತ್ತಾ? ಸಂಧ್ಯಾ, ಅರ್ಥ ಮಾಡ್ಕೋ. ಹಾಗೆ ಬೇರೆಯವ್ರಿಗೆ ಪ್ರೀತಿಯಿಂದ ಕೊಟ್ಟಿರೋ ಉಡುಗೊರೆನ ಯಾರಾದರೂ ಹಾಕೋತಾರ? ಪೂರ್ಣಿ, ನೀನು ಯಾಕೆ ಕೊಟ್ಟೆ? ಗರ್ಭಿಣಿ ಅಲ್ವಾ ಅಮ್ಮ, ಏನೋ ಹಾಕೋಬೇಕು ಅಂತ ಆಸೆ ಇರುತ್ತೆ, ಅದಕ್ಕೆ ಕೊಟ್ಟೆ. ಪರವಾಗಿಲ್ಲ ಬಿಡಿ. ನೀನೇನೋ ಪರವಾಗಿಲ್ಲ ಅಂತೀಯ, ಆದರೆ ಈ ರೀತಿ ಕೊಡೋದಾಗ್ಲಿ ಹಾಕೊಳ್ಳೋದಾಗ್ಲಿ ಖಂಡಿತ ಸರಿ ಇಲ್ಲ. ಸಂಧ್ಯಾ, ಅದನ್ನ ಬಿಚ್ಚಿ ಪೂರ್ಣಿ ಕೊಡು. ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ. ಅಲ್ಲ ಅಮ್ಮ, ನಾನು ಯಾವಾಗಲೂ ಏನಂದ್ರು ನಿನಗೆ ಕೇಳಬೇಕು ಅನ್ಸಲ್ಲ. ಆದರೆ ನಿನ್ನ ಮಗನ ಮಾತಂದ್ರೆ ಕೇಳಿರ್ತಿದ್ದೆ. ಗರ್ಭಿಣಿ ಮಗಳಂತನಾದರೂ ಸ್ವಲ್ಪ ಕರುಣೆ ಇರಬಾರ್ದಾ ಅಮ್ಮ? ನಿನ್ನ ಬಗ್ಗೆ ನನಗೆ ಸಾಕಷ್ಟು ಕಾಳಜಿ ಇದೆ. ಅದನ್ನು ಯಾವುದ್ರಲ್ಲಿ ತೋರಿಸ್ಬೇಕೋ ಅದರಲ್ಲಿ ತೋರಿಸ್ತೀನಿ. ಈ ವಿಷಯದಲ್ಲಿ ಕಾಳಜಿ ತೋರಿಸಿದ್ರೆ ಅದು ತಪ್ಪಾಗತ್ತೆ. ಮೊದಲು ಅದನ್ನು ಬಿಚ್ಕೊಡು. ಅಯ್ಯೋ, ಒಂದೆರಡು ತಾಸಾದರೂ ಹಾಕೊಳ್ತೀನಮ್ಮ. ಅದರಿಂದ ನಿಂಗೇನಾದರೂ ಕಷ್ಟ ಆಗುತ್ತಾ? ಹೇಳಿ ಅದಕ್ಕೆ. ನಾನು ಇದನ್ನು ಹಾಕ್ಕೊಂಡಿದ್ರೆ ನಿಮಗೆ ಬೇಜಾರಾಗುತ್ತೆ ಅಂದರೆ ನಾನು ಈಗಲೇ ಬಿಚ್ಕೊಡ್ತೀನಿ. ಸಮಯ ಇರಲಿ ಬಿಡು, ಪರವಾಗಿಲ್ಲ. ಪೂರ್ಣಿ, ನೀನು ಸುಮ್ಮನಿರು, ನಿನಗೆ ಗೊತ್ತಾಗೋದಿಲ್ಲ. ಸಂಧ್ಯಾ, ಅದನ್ನು ಬಿಚ್ಕೊಡು. ಅಯ್ಯೋ ರಾಮ, ಪೂರ್ಣಿಮೆ ಹಾಕು ಅಂದಮೇಲೆ ನಿಂದೇನು? ಇದೇ ನಿನ್ ಸರನ ಬಿಚ್ಕೊಡು ಅನ್ನಕ್ಕೆ. ಸಂಧ್ಯಾ, ಮಾತು ಬೆಳೆಸ್ಬೇಡ. ನಾನು ಹೇಳ್ದಷ್ಟು ಕೇಳು. ಆಗಲ್ಲಮ್ಮ,
ನಂಗೆ ಇದನ್ನು ಹಾಕೋಬೇಕು ಅಂತ ಆಸೆ ಆಗಿತ್ತು, ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ. ನೀನು ಇದನ್ನು ಇಂಟರ್ಫಿಯರ್ ಆಗಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.